ನಮಸ್ಕಾರ ಈ ದಿನ .comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಲೆಬನಾನ್ನಲ್ಲಿ ನಡೆದಂತ ಒಂದು ಘಟನೆ ಇಡೀ ವಿಶ್ವವನ್ನೇ ದಂಗುಬಡಿಸಿದೆ. ಹಿಜ್ಬುಲ್ಲಾ ಸಂಘಟನೆಯನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿನ ನಾಗರಿಕರ ಬಳಿ ಇದ್ದಂತ ಪೇಜರ್ಗಳು ಏಕಕಾಲಕ್ಕೆ ಸ್ಫೋಟಗೊಂಡಿದೆ. ಈ ಘಟನೆಯಲ್ಲಿ ಕನಿಷ್ಠ 20 ಮಂದಿ ಮೃತಪಟ್ಟಿದ್ದು 2800ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 200ಕ್ಕೂ ಹೆಚ್ಚು ಮಂದಿಯ ಸ್ಥಿತಿ ಗಂಭೀರ ಆಗಿದೆ. ಒಂದು ದಿನದ ನಂತರ ನಡೆದಂತಹ ದಾಳಿಯಲ್ಲಿ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಸುಮಾರು 12 ಮಂದಿ ಸಾವನ್ನಪ್ಪಿದ್ದಾರೆ. ಲೆಬನಾನ್ ರಾಜಧಾನಿ ಬೈರುತ್ನ ರಸ್ತೆಗಳಲ್ಲಿ ರಕ್ತ ದೋಕುಳಿಯೇ ಹರಿದ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಯಾತಂಕವನ್ನ ಮೂಡಿಸಿದೆ. ಇದು ಇಸ್ರೇಲ್ನ ಬೇಹುಗಾರಿಕಾ ಪಡೆ ಮೊಸಾದ್ನ ಕೃತ್ಯ ಅನ್ನೋ ಆರೋಪಗಳು ಸಹ ಕೇಳಿಬರ್ತಾ ಇದೆ. ತಮ್ಮ ಜೇಬಿನಲ್ಲಿರುವಂತಹ ಪುಟಾಣಿ ಡಬ್ಬಿಯೇ ತಮ್ಮ ಜೀವಕ್ಕೆ ಕಂಟಕ ಆಗಬಹುದು ಅನ್ನೋ ಕಲ್ಪನೆಯೇ ಅಲ್ಲಿನ ನಾಗರಿಕರಿಗೆ ಇರಲಿಲ್ಲ. ಇನ್ನು ವಿಶ್ವಸಂಸ್ಥೆ ನಾಗರಿಕರ ಹತ್ಯೆಯನ್ನ ಖಂಡಿಸಿದೆ. ಅಷ್ಟೊಂದು ಪುಟ್ಟ ಯಂತ್ರ ಏಕಕಾಲಕ್ಕೆ ಸ್ಫೋಟ ಆಗಿದ್ದಾದ್ರೂ ಹೇಗೆ? ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇದಕ್ಕೆ ಇಸ್ರೇಲ್ ಹೊಣೆ ಹೊತ್ಕೊಳ್ಳುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿದೆ. ಈ ರೀತಿ ನಾಗರಿಕರ ಮೇಲಿನ ದಾಳಿ ಭಯೋತ್ಪಾದನೆ ಅಲ್ವಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಸಹ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೆಪ್ಟೆಂಬರ್ 17ರ ರಾತ್ರಿ ಲೆಬನಾನ್ ಸೈನಿಕರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ರು. ಯಾಕಂದ್ರೆ ಅದರ ಹಿಂದಿನ ದಿನ ಇಸ್ರೇಲ್ ಯುದ್ಧವನ್ನ ವಿಸ್ತರಿಸೋದಾಗಿ ಘೋಷಣೆ ಮಾಡಿತ್ತು. ಇಸ್ರೇಲ್ ಸೇನೆ ಬಂದ್ರೆ ಫೇಸ್ ಟು ಫೇಸ್ ಫೈಟ್ ಮಾಡೋಕೆ ರೆಡಿ ಇದ್ದಂತ ಹಿಜ್ಬುಲ್ಲಾಗೆ ಇಸ್ರೇಲ್ ಬೆನ್ನ ಹಿಂದಿನಿಂದ ಬಂದು ಅಟ್ಯಾಕ್ ಮಾಡಿದೆ. 3000 ಪೇಜರ್ಗಳು ಒಂದೇ ಸಲ ಬ್ಲಾಸ್ಟ್ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳುವಷ್ಟರಲ್ಲಿ ಎಷ್ಟೋ ಜನರ ದೇಹಗಳು ಚೂರಾಗಿದೆ. ಇನ್ನೆಷ್ಟೋ ಜನರ ಸ್ಥಿತಿ ಗಂಭೀರ ಆಗಿದೆ. 2 ಪುಟಾಣಿ ಕಂದಮ್ಮಗಳು ತೀರ್ಕೊಂಡಿದ್ದಾರೆ. ಇದು ಯುದ್ಧ ಮಾಡೋರ ಲಕ್ಷಣ ಅಲ್ವೇ ಅಲ್ಲ. ಇದು ಭಯೋತ್ಪಾದಕ ಕೃತ್ಯ ಅನ್ನೋದಂತೂ ಸತ್ಯ. ಯಾಕೆ ಏನು ನೋಡೋಣ. ಪೇಜರ್ಗಳು ಹೇಗೆ ಕೆಲಸ ಮಾಡುತ್ತೆ? ಸ್ಮಾರ್ಟ್ ಫೋನ್, ಮೊಬೈಲ್ ಫೋನ್ಗಳು ಮಾರುಕಟ್ಟೆಗೆ ಪರಿಚಯ ಆಗೋಕ್ಕಿಂತ ಮೊದಲು ಪೇಜರ್ಗಳು ಜನಪ್ರಿಯ ಆಗಿತ್ತು. ಪೇಜರ್ಗಳನ್ನ ಮೊದಲ ಮೊಬೈಲ್ ಸಂವಹನ ಉಪಕರಣ ಅಂತಾನೆ ಬಣ್ಣಿಸಲಾಗ್ತಾ ಇತ್ತು. ಸಣ್ಣ ಡಬ್ಬಿಯ ಆಕಾರದ ಈ ಎಲೆಕ್ಟ್ರಾನಿಕ್ ಉಪಕರಣ ಮೆಸೇಜ್ ಕಳಿಸೋಕೆ ಹಾಗೆ ಸಂದೇಶವನ್ನ ಸ್ವೀಕರಿಸೋಕೆ ತಮ್ಮದೇ ಆದಂತ ತರಂಗಾಂತರ ಬಳಕೆಯನ್ನ ಮಾಡ್ಕೊಳ್ಳುತ್ತೆ. ಈ ಮೆಸೇಜ್ಗಳಲ್ಲಿ ಅಕ್ಷರ, ಸಂಖ್ಯೆ ಎರಡನ್ನೂ ಸಹ ರವಾನಿಸಬಹುದು. ಇಂದಿನ ಸ್ಮಾರ್ಟ್ಫೋನ್ ಯುಗದಲ್ಲಿ ಪೇಜರ್ ತಂತ್ರಜ್ಞಾನ ತುಂಬಾನೇ ಪುರಾತನ. ಹಾಗೆ ನೋಡಿದ್ರೆ ಮೊದಲ ಬಾರಿಗೆ ಪೇಜರ್ ಬಳಕೆಗೆ ಬಂದಿದ್ದು 1921ರಲ್ಲಿ ಅಮೆರಿಕಾದ ಡೆಟ್ರಾಯಿಟ್ ಪೊಲೀಸ್ ಇಲಾಖೆ ಮೊದಲ ಬಾರಿಗೆ ಪೇಜರ್ ಅನ್ನ ಬಳಕೆ ಮಾಡಿತ್ತು. ಇಷ್ಟೊಂದು ಪುರಾತನ ತಂತ್ರಜ್ಞಾನವನ್ನ ಇಂದಿಗೂ ಸಹ ಲೆಬನಾನ್ ಪ್ರಜೆಗಳು ಬಳಕೆ ಮಾಡ್ತಾ ಇದ್ರು. ಪೇಜರ್ ಅನುಕೂಲಕರ ಯಾಕೆ? ಪೇಜರ್ಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಆಯ್ಕೆಗಳು ಇರೋದಿಲ್ಲ. ಆದರೆ ದೊಡ್ಡ ಮಟ್ಟದ ಪ್ರದೇಶದಲ್ಲಿ ಏಕಕಾಲಕ್ಕೆ ಸಂವಹನ ನಡೆಸೋಕೆ ಇದು ಸೂಕ್ತ ಉಪಕರಣ. ಅದರಲ್ಲೂ ಮೊಬೈಲ್ ನೆಟ್ವರ್ಕ್ ತುಂಬಾನೇ ದುರ್ಬಲ ಆಗಿರುವಂತಹ ಪ್ರದೇಶಗಳಲ್ಲೂ ಸಹ ಪೇಜರ್ ಕಾರ್ಯನಿರ್ವಹಿಸುತ್ತೆ. ತಾಂತ್ರಿಕವಾಗಿ ಯಾವುದೇ ಸಮಸ್ಯೆಗಳು ಆಗೋದು ಅತಿ ಕಡಿಮೆ ಆದ ಕಾರಣ ಹಿಜ್ಬುಲ್ಲಾದಲ್ಲಿ ಇವುಗಳ ಬಳಕೆ ಜಾಸ್ತಿ ಇತ್ತು, ಇನ್ನೂ ಕೂಡ ಚಾಲ್ತಿಯಲ್ಲಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಸಂದೇಶ ಕಳಿಸುವಂತ ಹಾಗೂ ಸ್ವೀಕರಿಸುವ ವ್ಯಕ್ತಿಗಳ ನೆಟ್ವರ್ಕ್ ಪತ್ತೆ ಮಾಡೋದು ಇದರಲ್ಲಿ ಕಷ್ಟ ಆಗುತ್ತೆ. ಹೀಗಾಗಿ ಯಾರು ಎಲ್ಲಿದ್ದಾರೆ ಅಂತ ಸುಲಭವಾಗಿ ಪತ್ತೆ ಮಾಡೋಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಇನ್ನು ಪೇಜರ್ಗಳ ಬ್ಯಾಟರಿ ಹೆಚ್ಚು ಸಮಯದ ತನಕ ಬಾಳಿಕೆ ಬರುತ್ತೆ. ಹೀಗಾಗಿ ತುರ್ತು ಪರಿಸ್ಥಿತಿಯಲ್ಲಿ ದಿನಗಟ್ಟಲೆ ಪೇಜರ್ ಬಳಕೆಯನ್ನ ಮಾಡಬಹುದು. ರಹಸ್ಯವಾಗಿ ಕಾರ್ಯನಿರ್ವಹಿಸುವಂತಹ ಸಂಘಟನೆಗಳು ತಾವಿರುವ ಸ್ಥಳ ಗೊತ್ತಾಗದೇ ಇರೋ ರೀತಿಯಲ್ಲಿ ರಹಸ್ಯವಾಗಿ ಸಂವಹನವನ್ನ ನಡೆಸೋಕೆ ಈ ಪೇಜರ್ಗಳು ನೆರವಾಗತ್ತೆ. ಹಾಗಾದ್ರೆ ಪೇಜರ್ನಿಂದ ಆಗಿದ್ದಾದ್ರೂ ಏನು? ಲೆಬನಾನ್ನ ಹಲವೆಡೆ ಹಿಜ್ಬುಲ್ಲಾ ಸಂಘಟನೆಯ ಸದಸ್ಯರು ಬಳಸ್ತಾ ಇದ್ದಂತ ಪೇಜರ್ಗಳು ಸ್ಫೋಟಗೊಂಡು 20 ಮಂದಿ ಸಾವನ್ನಪ್ಪಿ 2800 ಮಂದಿ ಗಾಯಗೊಂಡಿದ್ದಾರೆ. 200ಕ್ಕೂ ಹೆಚ್ಚು ಮಂದಿಯ ಸ್ಥಿತಿ ಗಂಭೀರ ಆಗಿದೆ. ಸ್ಫೋಟದ ಹಿಂದಿನ ಭಯಾನಕ ಸತ್ಯಗಳು ಹೊರಬರ್ತಾ ಇದೆ. ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆ ಕಳೆದ ಕೆಲವು ತಿಂಗಳ ಹಿಂದಿಂದ 5000 ತೈವಾನ್ ನಿರ್ಮಿತ ಪೇಜರ್ಗಳನ್ನ ತರಿಸಿಕೊಂಡಿತ್ತು. ಈ ಪೇಜರ್ಗಳ ಒಳಗೆ ಇಸ್ರೇಲ್ನ ಮೊಸಾದ್ ಬೇಹುಗಾರಿಕಾ ಸಂಸ್ಥೆ 3ರಿಂದ 20 ಗ್ರಾಂನಷ್ಟು ಸ್ಫೋಟಕವನ್ನ ತುಂಬಿದೆ ಅಂತ ಲೆಬನಾನ್ನ ಭದ್ರತಾ ಮೂಲ ಆರೋಪಿಸಿದೆ ಅಂತ ರೈಟರ್ಸ್ ವರದಿ ಮಾಡಿದೆ. ಇನ್ನೊಂದು, ದೇಶದ ನಾಗರಿಕರ ಮೇಲೆ ದಾಳಿ ಮಾಡೋದು ಭಯೋತ್ಪಾದನೆಗೆ ಸಮ.
ಪೇಜರ್ಗಳ ಸ್ಫೋಟದ ಹಿಂದೆ ಇಸ್ರೇಲ್ ಕೈವಾಡ ಇರೋದು ಸ್ಪಷ್ಟವಾಗಿದೆ ಅಂತ ಲೆಬನಾನ್ ಹೇಳಿದೆ. ಇದೊಂದು ದೊಡ್ಡ ಭದ್ರತಾ ವೈಫಲ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಈಗ ಇಸ್ರೇಲ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳೋ ಪ್ರತಿಜ್ಞೆಯನ್ನು ಸಹ ಮಾಡಿದೆ. ದಾಳಿಯನ್ನ ಇಸ್ರೇಲ್ ರೂಪಿಸ್ತಾ ಇದೆ ಅಂತ ಹಿಜ್ಬುಲ್ಲಾ ಆರೋಪಿಸ್ತಾ ಇದೆ. ದಾಳಿಯ ಬಗ್ಗೆ ಇಸ್ರೇಲ್ ತನ್ನ ಪಾಲ್ಗೊಳ್ಳುವಿಕೆಯನ್ನ ದೃಢಪಡಿಸಿಲ್ಲ. ಇನ್ನು NYT ಪ್ರಕಾರ ತೈವಾನ್ನಿಂದ ತರಿಸಿಕೊಳ್ಳಲಾಗ್ತಾ ಇದ್ದಂತ ಪೇಜರ್ಗಳನ್ನ ತಡೆಹಿಡಿದಂತ ಇಸ್ರೇಲ್ ಅವುಗಳ ಒಳಗೆ ಸ್ಫೋಟಕಗಳನ್ನ ತುಂಬಿದೆ. ಅದನ್ನ ಸಾವಿರಾರು ಹೆಜ್ಬುಲ್ಲಾ ಹೋರಾಟಗಾರರು ಹಾಗೂ ನಾಗರಿಕರ ಜೇಬಿನಲ್ಲಿ ಇರುವಾಗಲೇ ಸ್ಫೋಟ ಮಾಡಿದೆ. ಇಸ್ರೇಲ್ ಹೆಜ್ಬುಲ್ಲಾ ತರಿಸಿಕೊಂಡ ಸಾಧನಗಳನ್ನ ಟ್ಯಾಂಪರ್ ಮಾಡಿ ಪ್ರತಿ ಪೇಜರ್ಗಳಲ್ಲಿ ಬ್ಯಾಟರಿಯ ಪಕ್ಕದಲ್ಲಿ 3 ರಿಂದ 20 ಗ್ರಾಂನಷ್ಟು ಸ್ಫೋಟಕ ವಸ್ತುಗಳನ್ನ ಇರಿಸಿತ್ತು ಅನ್ನೋ ಆರೋಪಗಳು ಸಹ ಇದೆ. ಇನ್ನು ಹೆಜ್ಬುಲ್ಲಾ ಸಂಘಟನೆಯ ಸದಸ್ಯರ ಸಾವಿಗೆ ಕಾರಣವಾದಂಥ ಪೇಜರ್ ಸ್ಫೋಟ, ಈ ಪ್ರಕರಣದಲ್ಲಿ ಸ್ಫೋಟಕ್ಕೀಡಾದಂಥ ಪೇಜರ್ಗಳು ತೈವಾನ್ನಿಂದ ಬಂದಿದ್ದು ಅಂತ ನ್ಯೂಯಾರ್ಕ್ ಟೈಮ್ಸ್ ಕೂಡ ವರದಿ ಮಾಡಿದೆ. ವರದಿಯಲ್ಲಿರುವಂತೆ ಈ ಎಲ್ಲಾ ಪೇಜರ್ಗಳನ್ನ ತೈವಾನ್ ಮೂಲದ ಗೋಲ್ಡ್ ಅಪೋಲೋ ಸಂಸ್ಥೆಯಿಂದ ತರಿಸಿಕೊಳ್ಳಲಾಗಿತ್ತು. ಇನ್ನು ಹಾಲಿ ಸ್ಫೋಟಗೊಂಡಿರುವಂಥ ಪೇಜರ್ಗಳು ತನ್ನ ಸಂಸ್ಥೆಯದ್ದಲ್ಲ ಅಂತ ಗೋಲ್ಡ್ ಅಪೋಲೋ ಸಂಸ್ಥೆ ಹೇಳ್ಕೊಂಡಿದೆ. ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವಂಥ ಸಂಸ್ಥೆ ಸ್ಫೋಟದಲ್ಲಿ ಬಳಸಿದಂಥ ಪೇಜರ್ಗಳನ್ನ ಗೋಲ್ಡ್ ಅಪೋಲೋ ಸಂಸ್ಥೆ ತಯಾರಿಸಿಲ್ಲ, ತೈವಾನ್ ಸಂಸ್ಥೆಯ ಬ್ರ್ಯಾಂಡ್ ಅನ್ನ ಬಳಸುವ ಹಕ್ಕನ್ನ ಹೊಂದಿರುವಂತಹ ಯುರೋಪಿನ ಹಂಗೇರಿಯ ಬುಡಾಪೆಸ್ಟ್ನ ಒಂದು ಕಂಪನಿಯಿಂದ ಅವುಗಳನ್ನು ತರಿಸಿಕೊಳ್ಳಲಾಗಿದೆ ಅಂತ ತಮ್ಮ ಮೇಲಿದ್ದ ಆರೋಪವನ್ನ ತಳ್ಳಹಾಕಿದ್ದಾರೆ. ಇನ್ನು ಲೆಬನಾನ್ ಮೇಲೆ ಆದಂತ ದಾಳಿ ಭಾರತದ ಮೇಲೂ ಕೂಡ ಆಗಬಹುದು. ಲೆಬನಾನ್ ಮೇಲೆ ನಡೆದಂತ ಈ ದಾಳಿ ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಗೊತ್ತಾಗುತ್ತೆ. ಈ ರೀತಿ ದಾಳಿ ನಡೆದಿದ್ದು ಭಾರತದ ಮೇಲೂ ಕೂಡ ನಡಿಬಹುದು. ವಿದೇಶಗಳು ಸಂಚನ್ನ ರೂಪಿಸಿ ದೇಶಕ್ಕೆ ಆಮದು ಮಾಡಿಕೊಳ್ಳುತ್ತಾ ಇರುವಂತಹ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಅಪಾಯ ಕೂಡ ಇದೆ ಅಂತ ಸೈಬರ್ ತಜ್ಞ ಡಾಕ್ಟರ್ ಅನಂತ್ ಪ್ರಭು ಅವರು ಎಚ್ಚರಿಕೆ ನೀಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಲೆಬನಾನ್ ದೇಶದಲ್ಲಿ ನಡೆದಂತ ಪೇಜರ್ ಬ್ಲಾಸ್ಟ್ ಬೆನ್ನಲ್ಲೇ ಭಾರತಕ್ಕೂ ಸಹ ಆನ್ಲೈನ್ ಯುದ್ಧದ ಆತಂಕ ಎದುರಾಗಿದೆ. ಶತ್ರು ರಾಷ್ಟ್ರಗಳಿಂದ ಭಾರತದ ವಿರುದ್ಧವೂ ಸಹ ಆನ್ಲೈನ್ ಯುದ್ಧದ ಅಪಾಯ ಇದೆ. ವಿದೇಶಗಳಿಂದ ರಫ್ತಾಗುವಂತ ಎಲೆಕ್ಟ್ರಾನಿಕ್ಸ್ ವಸ್ತುಗಳೇ ಭಾರತಕ್ಕೆ ಡೇಂಜರ್ ಆಗುತ್ತೆ. ವಿದೇಶಿ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಅಪಾಯ ಇದೆ. ಭಾರತಕ್ಕೆ ವಿದೇಶದಿಂದ ರಫ್ತಾಗುವಂತ ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ವಿಶೇಷ ಸ್ಕ್ಯಾನಿಂಗ್ ಮಾಡುವಂತೆ ಕೇಂದ್ರ ಗೃಹ ಇಲಾಖೆಗೆ ಸೈಬರ್ ತಜ್ಞ ಡಾಕ್ಟರ್ ಅನಂತ್ ಪ್ರಭು ಅವರು ಮನವಿ ಮಾಡಿದ್ದಾರೆ. ಇನ್ನು ಎಲ್ಲರೂ ಕೂಡ ಮೊಬೈಲ್ ಹಾಗೂ ಪೇಜರ್ಗಳನ್ನು ಖರೀದಿ ಮಾಡೋದು ಒಂದು ನಂಬಿಕೆ ಮೇಲೆ. ಕಿಚನ್ ಅಪ್ಲಯನ್ಸಸ್ ಆಗಿರ್ಬೋದು, ವಾಕಿಟಾಕಿಗಳಾಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಫ್ರಿಡ್ಜ್ಗಳು, ವಾಷಿಂಗ್ ಮಷಿನ್ಗಳು, ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ಗಳ ಮೇಲೂ ಕೂಡ ಒಂದು ಅನುಮಾನಗಳು ಈಗ ಮೂಡೋಕೆ ಶುರುವಾಗಿದೆ. ನಾವು ಕೂಡ ನಮ್ಮ ಮೊಬೈಲನ್ನು ಖರೀದಿ ಮಾಡಿರೋದು ಒಂದು ನಂಬಿಕೆ ಮೇಲೆ. ಈ ರೀತಿಯೆಲ್ಲ ಆಗ್ಬೋದು ಅನ್ನೋ ಯೋಚನೆಗಳು ಬಂದಿದ್ದೇ ನಮಗೆ ಈ 2 ದಿನದ ಹಿಂದೆ ಈ ಘಟನೆಗಳು ನಡೆದ ಮೇಲೆ. ಆದರೆ ಇಸ್ರೇಲ್ ಮಾಡಿರೋದು ಇದು ಯುದ್ಧ ಅಲ್ಲ, ಬದಲಿಗೆ ಭಯೋತ್ಪಾದನೆ. ಹೌದು, ನೀವು ಲೆಬನಾನ್ ಅನ್ನ ನಾಶ ಮಾಡಲೇಬೇಕು ಅಂತ ಹೊರಟಿದ್ದೀರಿ, ಆದರೆ ಅಲ್ಲಿನ ನಾಗರಿಕರು ಏನು ತಪ್ಪು ಮಾಡಿದ್ದಾರೆ? ಈ ಬ್ಲಾಸ್ಟ್ನಿಂದ 2 ವರ್ಷದ ಮಗು, 2 ಮಕ್ಕಳು ಸತ್ತಿದ್ದಾರೆ. ಆ ಮಕ್ಕಳು ಏನು ತಪ್ಪು ಮಾಡಿದ್ರು? ಎಲ್ಲಿ ಯಾವ ದೇಶ ನಾಗರಿಕರ ಸಾವಿಗೆ ತೊಂದರೆಗೆ ಕಾರಣ ಆಗುತ್ತೋ ಆ ದೇಶ ಯುದ್ಧ ಮಾಡ್ತಾ ಇಲ್ಲ, ಬದಲಿಗೆ ಭಯೋತ್ಪಾದನೆ ಮಾಡ್ತಾ ಇದೆ ಅಂತಾನೆ ಅರ್ಥ. ಈ ರೀತಿ ಯುದ್ಧ ಮಾಡಿ ಅಂತ ಯಾವ ಅಂತಾರಾಷ್ಟ್ರೀಯ ಕಾನೂನು ಕೂಡ ಹೇಳೋದಿಲ್ಲ. ಅಂತಾರಾಷ್ಟ್ರೀಯ ಕಾನೂನನ್ನ ಗಾಳಿಗೆ ತೂರಿ ಇಸ್ರೇಲ್ ಅತಿ ಕ್ರೂರವಾಗಿ ಬಿಹೇವ್ ಮಾಡ್ತಾ ಇದೆ. ಇನ್ನು ಮಂಗಳವಾರ ನಡೆದಂತ ಸ್ಫೋಟದಲ್ಲಿ ಸತ್ತವರ ಅಂತ್ಯಕ್ರಿಯೆಯಲ್ಲಿ ನಡೆದಿದ್ದಂಥ ದೊಡ್ಡ ಜನಸಮೂಹದಲ್ಲೂ ಕೂಡ ಸ್ಫೋಟಗಳು ಸಂಭವಿಸಿದೆ. ಕೇವಲ ಮೊಬೈಲ್ ಅಷ್ಟೇ ಅಲ್ಲ, ಬೈಕ್ಗಳಲ್ಲಿ, ಕಾರ್ಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ, ಕೆಫೆಗಳಲ್ಲೂ ಕೂಡ ಸ್ಫೋಟ ಆಗಿದೆ. ಸೊ ಮುಂದೊಂದು ದಿನ ನಾವು ಯೂಸ್ ಮಾಡೋ ಎಲ್ಲ ಎಲೆಕ್ಟ್ರಿಕ್ ವಸ್ತುಗಳಲ್ಲೂ ಕೂಡ ನಮ್ಮ ಶತ್ರು ರಾಷ್ಟ್ರಗಳು ಹಿಂಗೆ ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈ ಬಾರಿ ಲೆಬನಾನ್ನ ನಾಗರಿಕರಿಗೆ ಆದ ಪರಿಸ್ಥಿತಿ ಮುಂದೆ ನಮಗೂ ಕೂಡ ಆಗಬಹುದು. ಲೆಬನಾನ್ನಲ್ಲಿ ನಡೆದ ಈ ಘಟನೆ ನಂಬಿಕೆಯನ್ನೇ ಸಾಯಿಸಿಬಿಟ್ಟಿದೆ. ಯುದ್ಧ, ದ್ವೇಷ, ಧರ್ಮದ ಅಮಲಿನಲ್ಲಿರುವಂಥ ಇಸ್ರೇಲ್ ತನ್ನ ಸ್ವಾರ್ಥಕ್ಕೆ ಯಾವ ಮಟ್ಟಕ್ಕಾದರೂ ಇಳಿಯತ್ತೆ ಅನ್ನೋ ಉದಾಹರಣೆಗಳ ಸಾಲಿಗೆ ಇದು ಕೂಡ ಆ್ಯಡ್ ಆಗಿದೆ. ಇನ್ನು ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.